ಸತ್ಯಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಪಾಂಡುಪುರ ತಾಲೂಕಿನ ಬೇವಿ ಬೆಟ್ಟದ ಶ್ರೀ ರಾಮಯೋಗೇಶ್ವರ ಮಠಕ್ಕೆ ಮಾಜಿ ಮುಖ್ಯಮಂತ್ರಿ ಬಿಜೆಪಿ ನಾಯಕ BS ಯಡಿಯೂರಪ್ಪ ಅವರು ತಮ್ಮ ಕುಟುಂಬ ಸದಸ್ಯರೊಂದಿಗೆ ಭೇಟಿ ನೀಡಿ ಕ್ಷೇತ್ರದ ಆರಾಧ್ಯ ದೈವ ಮಲೆಮಹದೇಶ್ವರ ಸ್ವಾಮಿ ಹಾಗೂ ಲಿಂಗೈಕ್ಯ ಸದಾಶಿವ ಸ್ವಾಮೀಜಿಯವರ ಗದ್ದುಗೆಗೆ ಪೂಜೆ ಸಲ್ಲಿಸಿ ನಮಸ್ಕರಿಸಿದರು. ಖಾಸಗಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅವರು ಕಾರ್ಯನಿಮಿತ್ತ ಕೇರ್ಪೇಟೆ ತಾಲೂಕಿಗೆ ಭೇಟಿ ನೀಡಿದ್ದರು. ನಂತರ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ವಾಪಸ್ ಬೆಂಗಳೂರಿಗೆ ಹಿಂದಿರುಗುವಾಗ ಮಾರ್ಗ ಮಧ್ಯದಲ್ಲಿರುವ ಬೇಬಿ ಬೆಟ್ಟದ ಶ್ರೀ ರಾಮಯೋಗೇಶ್ವರ ಮಠಕ್ಕೆ ಭೇಟಿ ನೀಡಿ ಮಠದ ಪೀಠಾಧ್ಯಕ್ಷರಾದ ಶಿವಬಸವ ಸ್ವಾಮೀಜಿಯವರ ಆಶೀರ್ವಾದ ಪಡೆದರು. ಈ ವೇಳೆ ಮಾಜಿ ಮುಖ್ಯಮಂತ್ರಿಗಳನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಸನ್ಮಾನಿಸಿದ ಶಿವಬಸವ ಸ್ವಾಮೀಜಿಯವರು ಲಿಂಗೈಕ್ಯ ತ್ರಿವೇದ ದಾಸೋಹಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳಿಗೆ ಯಡಿಯೂರಪ್ಪನವರು ನಮಸ್ಕರಿಸುತ್ತಿರುವ ಭಾವಚಿತ್ರವುಳ್ಳ ನೆನಪಿನ ಕಾಣಿಕೆಯನ್ನು ನೀಡಿ ಆತ್ಮೀಯವಾಗಿ ಗೌರವಿಸಿದರು. ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರವಿರುವ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿದ ಯಡಿಯೂರಪ್ಪ ಅವರು ಅದನ್ನು ಕಣ್ಣಿಗೆ ಒತ್ತಿಕೊಂಡು ಭಾವುಕರಾಗಿ ಭಾವಚಿತ್ರವನ್ನು ಕೆಲ ಕಾಲ ನೋಡಿದರು. ತಮ್ಮ ಅಂಗರಕ್ಷಕರು ಅದನ್ನು ಪಡೆಯಲು ಮುಂದಾದರು. ಕೂಡಲೇ ಅದನ್ನು ತಾವೇ ಹಿಡಿದುಕೊಂಡು ಸ್ವಲ್ಪ ಸಮಯದ ಬಳಿಕ ಅಂಗರಕ್ಷಕರಿಗೆ ನೀಡಿದರು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ NS ಇಂದ್ರೇಶ್, ಹೇಮಾವತಿ ನೀರು ಮಹಾಮಂಡಳದ ರಾಜ್ಯ ಉಪಾಧ್ಯಕ್ಷ ಆರ್ಯ ನಾಗಣ್ಣ ಅವರು ಯಡಿಯೂರಪ್ಪ ಅವರನ್ನು ಸನ್ಮಾನಿಸಿದರು. ಈ ವೇಳೆ ಯಡಿಯೂರಪ್ಪ ಅವರ ಪುತ್ರಿಯರಾದ ಅರುಣ, ಪದ್ಮ, ಸೊಸೆ ಪ್ರೇಮ, ಮಠದ ಭಕ್ತಾದಿಗಳಾದ ಶಂಕರಾಂಜಪ್ಪ, ಕಲಿ ಗಣೇಶ್, ದೇವಪ್ಪ, ಜಾಗತಿಕ ವೀರ ಲಿಂಗಾಯತ ಮಹಾಸಭಾದ ಕಾರ್ಯಾಧ್ಯಕ್ಷ MS ಮಂಜುನಾಥ್ ಸೇರಿದಂತೆ ಇತರರು ಇದ್ದರು. ಆತ್ಮೀಯ ಶರಣ ಬಂಧುಗಳೇ, ಇವತ್ತು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ BS ಯಡಿಯೂರಪ್ಪನವರು ಇವತ್ತು ನಮ್ಮ ಶ್ರೀಮಠಕ್ಕೆ ಭೇಟಿ ಕೊಟ್ಟು ಇವತ್ತು ಮಲೆಮಹದೇಶ್ವರದ ದೇವಸ್ಥಾನ ಹಾಗೂ ನಮ್ಮ ಸದಾಶಿವ ಸ್ವಾಮಿಯವರ ಗದ್ದಿಗೆ ಹಾಗೂ ನಮ್ಮ ಶ್ರೀಮಠದಲ್ಲಿ ನಮ್ಮ ಆಶೀರ್ವಾದವನ್ನು ಪಡ್ಕೊಂಡಿದ್ದು ನಮಗೆ ಬಹಳ ತುಂಬ ಸಂತೋಷವಾದ ವಿಚಾರ. ಏಕೆ ಅಂತಂದರೆ ಈ ಮಠಕ್ಕೂ ನಮ್ಮ ಬೇವಿ ಬೆಟ್ಟಕ್ಕೂ ಯಡಿಯೂರಪ್ಪನವರ ಕುಟುಂಬಕ್ಕೆ ಅವಿನಾಭಾವ ಸಂಬಂಧ. ಏಕೆಂದರೆ ಮರದೇವರ ಸ್ವಾಮಿಗಳು ಯಡಿಯೂರಪ್ಪನವರಿಗೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿ ಅವತ್ತೇ ಅವರು ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಹೋಗಬೇಕಾಗಿದ್ದರೆ ಮೊದಲು ಆಶೀರ್ವಾದ ಮಾಡಿದಂಥವರು ಮರದೇವರ ಸ್ವಾಮಿಗಳು. ಅವತ್ತು ಈ ಮಠಕ್ಕೆ ಅವರ ಮನೆಯಲ್ಲಿ ಏನೇ ಕಾರ್ಯಕ್ರಮಗಳಾಗಿರಲಿ, ಒಂದು ಮದುವೆ ಆಗಿರಲಿ, ಒಂದು ಶುಭ ಸಮಾರಂಭ ಆಗಲಿ, ಒಂದು ಕಷ್ಟದ ದಿನಗಳಲ್ಲೂ ಸಹ ಮರದೇವ ಸ್ವಾಮಿಗಳು ನಿರಂತರವಾಗಿ ಅವರ ಕುಟುಂಬಕ್ಕೆ ಸಂಪರ್ಕವನ್ನು ಇಟ್ಕೊಂಡಿದ್ದರು. ಏನೇ ಕಾರ್ಯಕ್ರಮಗಳಾಗಿದೆ ಅವ್ರ ಮನೆಗೆ ಭೇಟಿ ಕೊಟ್ಟು ಆ ಭಾಗಕ್ಕೆ ಹೋದಾಗ ಅವ್ರನ್ನ ಮಾತಾಡಿಸ್ಕೊಂಡು ಬರ್ತಾ ಇದ್ರು. ಹಾಗಾಗಿ ಯಡಿಯೂರಪ್ಪನವ್ರಿಗೂ ಮತ್ತು ಈ ಮಠಕ್ಕೆ ಅವಿನಾಭಾವ ಸಂಬಂಧ. ಇವತ್ತಿಗೂ ಸಹ ನಾವು ಆ ಸ್ವಾಮಿಗಳಾಗಿ ಹಿಂದೆ ಸದಾಶಿವ ಸ್ವಾಮಿಗಳಾಗಿ ನಿರಂತರ ಬೂಕುನಕೆರೆ ಗ್ರಾಮಕ್ಕೆ ಆಗಾಗ ಹೋಗ್ಬಿಡ್ತಾ ಇರ್ತೀವಿ. ಆ ಕಡೆಗೆ ಹೋದಾಗೆಲ್ಲ ಇವತ್ತು ಸಹ ಕಾರ್ಯಕ್ರಮದ ನಿಮಿತ್ತ ಅವರು ಬೂಕುನಕೆರೆಯಲ್ಲಿ ಒಂದು ಸಮುದಾಯ ಭವನ ಉದ್ಘಾಟನೆ ಕಾರ್ಯಕ್ರಮ ಇತ್ತು. ಹಾಗಾಗಿ ನಾವು ಕರೆ ಮುಖಾಂತರ ಅವರಿಗೆ ನಮ್ಮ ಮಠಕ್ಕೆ ಬರಲೇಬೇಕು ಅಂತ ನಾವು ಇಟ್ಟಾಗ ಅವರು ಖಂಡಿತ ಬರ್ತೀವಿ ಅಂತ ಹೇಳಿ ಇವತ್ತು ಶ್ರೀಮಠಕ್ಕೆ ಬಂದು ಇವತ್ತು ಗದ್ದಿಗೆಗಳಿಗೆಲ್ಲ ಪೂಜೆಗಳನ್ನು ಸಲ್ಲಿಸಿ ಇವತ್ತು ನಿರ್ಗಮಿಸಿದ್ದಾರೆ. ಹಾಗಾಗಿ ಭಗವಂತ ಅವರ ಕುಟುಂಬಕ್ಕೆ ಅವರಿಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಳಿಸ್ತೆ ಅಂತ ನನಗೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಜನಪ್ರಿಯ ನಾಯಕರಾದಂಥ ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿಗಳು ಆಗಿದ್ದಂಥ ಮಾನ್ಯ ಯಡಿಯೂರಪ್ಪನವರು ಇವತ್ತು ಬೇಬಿ ಬೆಟ್ಟ ಶ್ರೀ ರಾಮಯೋಗೇಶ್ವರ ಮಠಕ್ಕೆ ಭೇಟಿ ನೀಡಿದರು. ಇವತ್ತು ಕೇರ್ಪೇಟೆ ಮತ್ತು ಹಲವಾರು ಕಡೆ ಖಾಸಗಿ ಕಾರ್ಯಕ್ರಮಗಳಿಗೆ ಭೇಟಿ ಕೊಟ್ಟು ಇವತ್ತು ಈ ಮಠಕ್ಕೆ ಭೇಟಿ ಕೊಟ್ಟು ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿದ್ದಾರೆ. ಮಾನ್ಯ ಯಡಿಯೂರಪ್ಪಾಜಿಯವರು ಮಠಕ್ಕೂ ಅವಿನಾಭಾವ ಸಂಬಂಧ. ಹಿಂದೆ ಇದ್ದಂಥ ಮರಿದೇವರ ಮಹಾಸ್ವಾಮೀಜಿಯವ್ರಿಗೂ ಒಂದು ದೊಡ್ಡ ಸಂಬಂಧ. ಅವರು ಇದೇ ಜಿಲ್ಲೆಯಲ್ಲಿ ಬುಗ್ಗಿನಕೆರೆಯಲ್ಲಿದ್ದಾಗ ಮಠಕ್ಕೆ ಹಲವಾರು ಇದೇ ಮಠಕ್ಕೆ ಯಾವಾಗಲೂ ಒಂದು 15 ದಿನದಲ್ಲಿ ತಿಂಗಳಲ್ಲಿ ಒಂದು ಸಾರಿ ಭೇಟಿ ಕೊಡ್ತಿದ್ದ ಒಂದು ಸಂಪ್ರದಾಯ ಇತ್ತು. ಅವರು ಈ ಮಠಕ್ಕೆ ಭೇಟಿ ಕೊಡ್ತಿದ್ದಾಗ ಮರಿದೇವರ ಮಹಾಸ್ವಾಮೀಜಿಯವರು ನೀವು ಒಂದು ಸಾರಿ ಜನನಾಯಕ ಆಗ್ತೀನಿ ಅಂತೇಳಿ ಅವ್ರಿಗೆ ಆಶೀರ್ವಾದ ಮಾಡಿದ್ರು. ಆಶೀರ್ವಾದ ಮಾಡಿದ್ಮೇಲೆ ಅವರು ತಾಲೂಕು ಬೋರ್ಡು ಮೆಂಬರ್ ಆದರು ಮತ್ತು ಜಿಲ್ಲಾ ಅಧ್ಯಕ್ಷರಾದರು, ರಾಜ್ಯ ಅಧ್ಯಕ್ಷರಾದರು ಮತ್ತು ಮೂರು ಬಾರಿ ಮುಖ್ಯಮಂತ್ರಿಗಳಾದರು. ಹೀಗೆ ಇಡೀ ವಿಶ್ವನೇ ಅವ್ರನ್ನ ಗುರುತಿಸುವಂಥ ಒಂದು ಕೆಲಸ ಮಾಡಿದ್ರು. ಅದಕ್ಕೆ ನಮ್ಮ ಪೂಜ್ಯರು ಮರಿದೇವರ ಮಹಾಸ್ವಾಮೀಜಿಯವರ ಒಂದು ಆಶೀರ್ವಾದ ಇವತ್ತು ಸದಾ ಮಠದ ಬಗ್ಗೆ ತುಂಬ ಗೌರವ ಇಟ್ಕೊಂಡವ್ರೆ, ಮಠದ ಬಗ್ಗೆ ಅಷ್ಟೇ ಪ್ರೀತಿ ಇಟ್ಕೊಂಡವ್ರೆ. ಆ ಒಂದು ಪ್ರೀತಿ ವಿಶ್ವಾಸದಿಂದ ಇವತ್ತು ನಮ್ಮ ಮಠಕ್ಕೆ ಭೇಟಿ ಮಾಡಿ ನಮ್ಮ ಪೂಜ್ಯರ ಶಿವಬಸವ ಮಹಾಸ್ವಾಮೀಜಿಯವರ ಆಶೀರ್ವಾದನ ಪಡೆದು ಇವತ್ತು ಹೋದರು. ಅದೆಲ್ಲ ನಮಗೆ ಒಂದು ನಾವೆಲ್ಲ ಮಠದ ಭಕ್ತರು, ನಮಗೆಲ್ಲ ಅವ್ರು ಬಂದದ್ದು ನಮಗೆ ತುಂಬ ಒಂದು ಸಂತೋಷದ ವಿಚಾರವಾಗಿದೆ.